Hey guys, welcome back to my channel. Today first day in Dubai. So morning ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ವಸಂತ ಭವನ ವೆಜ್ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಸೊ ಇಲ್ಲಿಂದ ನಾವು ದುಬೈ ಫ್ರೇಮ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ನೀವು ದುಬೈಯಲ್ಲಿ ಎಲ್ಲೇ ಹೋಗಿ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಗಳು ಸಿಗತ್ತೆ. ನಿಮಗೆ ಫುಡ್ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಕಂತಿಲ್ಲ. ಸೊ ಪ್ರಾಪರ್ ಇಂಡಿಯನ್ ಫುಡೇ ನಿಮಗೆ ಇಲ್ಲಿ ಸಿಗತ್ತೆ. ಇದು ದುಬೈನ ಫೇಮಸ್ ಗೋಲ್ಡನ್ ಫ್ರೇಮ್. ಈ ಫ್ರೇಮ್ನ ಅವರು ಬಂಗಾರದಿಂದ ಅಂದ್ರೆ ಗೋಲ್ಡಿಂದ ಕವರ್ ಮಾಡಿದ್ದಾರೆ. ಸೊ ನೋಡ್ಲಿಕ್ಕಂತೂ ತುಂಬಾನೇ ಸಖತ್ತಾಗಿ ಅಮೇಜಿಂಗ್ ಆಗಿ ಕಾಣ್ತಾ ಇದೆ. ಸೊ ನೀವು ದುಬೈನ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂದ್ರೆ ಎಕ್ಸಾಂಪಲ್ ದುಬೈ ಪಾಮ್ ಆಗಿರ್ಬೋದು, ದುಬೈ ಗೋಲ್ಡನ್ ಫ್ರೇಮ್ ಆಗಿರ್ಬೋದು, ಬುರ್ಜ್ ಖಲೀಫಾ ಆಗಿರ್ಬೋದು, ಅದಕ್ಕೆಲ್ಲ ಎಂಟ್ರಿ ಫೀಸ್ ಕೊಟ್ಟು ನೀವು ಒಳಗೆ ಹೋಗಬೇಕಾಗತ್ತೆ. ಸೊ ಅವರು ಟೋಟಲ್ ಎಲ್ಲ ಫ್ರೇಮನ್ನು ಅವರು ಗೋಲ್ಡ್ನಿಂದನೇ ಮಾಡಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ, ಬಿಸ್ಲಿಕ್ಕಂತೂ ತುಂಬಾನೇ ಶೈನ್ ಆಗಿ ಕಾಣ್ತಾ ಇದೆ. ಈ ರೀತಿಯ ಕನ್ಸ್ಟ್ರಕ್ಷನ್ನ ಆರ್ಕಿಟೆಕ್ಚರ್ನ ನೀವು ದುಬೈನಲ್ಲಿ ನೋಡಬಹುದು. ಸೊ ನಾವೀಗ ದುಬೈ ಫ್ರೇಮ್ನ ಒಳಗಡೆ ಎಂಟ್ರಿ ಮಾಡ್ತಿದ್ದೇವೆ. ಕ್ಯೂ ಅಲ್ಲಿ ನಿಂತು ಎಲ್ಲರೂ ಡಿಸಿಪ್ಲಿನ್ ಆಗಿ ಹೋಗ್ತಾ ಇದ್ದಾರೆ. ಸೊ ನೀವು ದುಬೈನ ಎಲ್ಲೇ ಪ್ಲೇಸಿಗೆ ಹೋಗಿ, ಎಲ್ಲ ದೇಶಗಳಿಂದ ಟೂರಿಸ್ಟ್ಗಳು ಬಂದಿರ್ತಾರೆ, ಆದರೆ ಅವರು ಡಿಸಿಪ್ಲಿನ್, ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಸೊ ನೀವು ಇಲ್ಲಿ ಬಂದಾಗ ನಿಮಗೆ ಫುಲ್ ರೋಡ್, ದುಬೈ ಸಿಟಿ ನಿಮಗೆ ಕ್ಲೀನ್ ಆ್ಯಂಡ್ ನೀಟ್ ಆಗಿ ಕಾಣುತ್ತೆ. ಹಾಗೆ ಇಲ್ಲಿನ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಫ್ರೇಮ್ ಒಳಗಡೆಗೆ ಫಸ್ಟ್ ಫ್ಲೋರ್ ಅಲ್ಲಿ ಅವರ ಟ್ರೆಡಿಷನಲ್ ಬಗ್ಗೆ ಅವರು ಪೋರ್ಟ್ರೇಟ್ ಮಾಡಿದ್ದಾರೆ.
ಸೊ ಅವರು ಮೊದಲು ಯಾವ ರೀತಿ ಜೀವನ ಮಾಡ್ತಿದ್ರು ಮತ್ತು ಅವ್ರ ಕಸಬೇನು ಮತ್ತು ಅವರ ಜೀವನಕ್ಕೆ ಅವರು ಏನು ಕೆಲಸ ಮಾಡ್ತಿದ್ರು ಎಲ್ಲದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈಗ ಫಸ್ಟ್ ಫ್ಲೋರ್ ಇಂದ ಆ ಫ್ರೇಮ್ ನ ಲಾಸ್ಟ್ ಸ್ಟಾಪ್ಗೆ ಈಗ ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಲಿಫ್ಟ್ ಇಂದ ಮೇಲ್ ಹೋಗುವಾಗ ನಿಮ್ಗೆ ಹೊರಗಿನ ದುಬೈ ವ್ಯೂ ನ ನೋಡ್ಲಿಕ್ಕೆ ಸಿಗತ್ತೆ. ಸೊ ನಾವೀಗ ದುಬೈ ಫ್ರೇಮ್ ನ ಲಾಸ್ಟ್ ಸ್ಟಾಪಿಗೆ ಬಂದಿದ್ದೇವೆ. ಸೊ ನೀವು ಕೆಳಗಿನ ವ್ಯೂನ ನೀವು ನೋಡ್ಲಿಕ್ಕೆ ಸಿಗತ್ತೆ ಇಲ್ಲಿ, ಯಾಕಂದ್ರೆ ಅವಳು ಮಧ್ಯ ಸೆಂಟರ್ ಅಲ್ಲಿ ನಿಮ್ಗೆ ಗ್ಲಾಸ್ ನ ಹಾಕಿದ್ದಾರೆ. ಸೊ ಅದರಿಂದ ನೀವು ಕೆಳಗಿನ ವ್ಯೂನ ಎಂಜಾಯ್ ಮಾಡಬಹುದು. ಹಾಗೆ ನೀವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನ್ಯೂ ದುಬೈನ ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಓಲ್ಡ್ ದುಬೈನ ನೋಡ್ಲಿಕ್ಕೆ ಸಿಗತ್ತೆ. ಸೊ ಈಗ ನೀವು ನೋಡ್ತಾ ಇರೋದು ಓಲ್ಡ್ ದುಬೈ. ಸೊ ಈಗ ನೀವು ನೋಡ್ತಾ ಇರೋದು ನ್ಯೂ ದುಬೈ. ಸೊ ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಅವರು ಇಲ್ಲಿ ಮಾಡಿರಬಹುದು ಈ ದುಬೈ ಫ್ರೇಮ್ ನ, ಯಾಕಂದ್ರೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ನೀವು ಓಲ್ಡ್ ದುಬೈನ ನೋಡಬಹುದು, ಮತ್ತೆ ರೈಟ್ ಸೈಡ್ ಅಲ್ಲಿ ನೀವು ನ್ಯೂ ದುಬೈನ ನೋಡ್ಲಿಕ್ಕೆ ಸಿಗತ್ತೆ ಇಲ್ಲಿ.
ಇಶಾನಿಗಂತೂ ಈ ಪ್ಲೇಸಿಗೆ ಬಂದು ತುಂಬಾನೇ ಖುಷಿ ಆಯಿತು. ಅವಳು ಗ್ಲಾಸ್ ಮಧ್ಯದಲ್ಲೇ ಅವಳು ಆಟ ಆಡ್ತಾ ಇದ್ಲು. ತುಂಬಾನೇ ಖುಷಿ ಅವಳಿಗೆ ಈ ಗ್ಲಾಸ್ ಮಧ್ಯದಲ್ಲೇ ಆಟ ಆಡೋದು. ಸೊ ನನಗಂತೂ ಗ್ಲಾಸ್ ಮಧ್ಯದಲ್ಲೇ ಹೋಗ್ಲಿಕ್ಕೆ ತುಂಬಾನೇ ಭಯ ಇತ್ತು. ಈಗ ನಾವು ಲಿಫ್ಟ್ ಇಂದ ಕೆಳಗೆ ಬರ್ತಾ ಇದ್ದೀವಿ. ನೀವು ದುಬೈ ಫ್ರೇಮ್ನ ಎಂಟ್ರಿ ಆದಾಗ ನಿಮಗೆ ಅವರು ಫ್ಯಾಮಿಲಿ ಜೊತೆ ಒಂದು ಫೋಟೋನ ಕ್ಲಿಕ್ ಮಾಡ್ತಾರೆ. ಲಾಸ್ಟ್ ಎಂಡಲ್ಲಿ ಈ ಕೌಂಟರ್ಗೆ ಬಂದಾಗ ಆ ಫೋಟೋಸ್ಗಳು ನಮಗೆ ಸಿಗುತ್ತೆ. ಅವರು ದುಬೈ ಫ್ರೇಮ್ನ ಜೊತೆಯಲ್ಲಿ ನಿಮ್ಮ ಫೋಟೋನ ಅಡ್ಜಸ್ಟ್ ಮಾಡಿ ಫ್ರೇಮ್ ಮಾಡಿಟ್ಟಿರ್ತಾರೆ. ನಿಮಗೆ ಅದನ್ನು ಪರ್ಚೇಸು ಮಾಡ್ಬೋದು, ಬೇಡ ಆದರೆ ಅಲ್ಲೇ ಬಿಡಬಹುದು. ಒಂದು ಫೋಟೋ 2 ಫೋಟೋ ಫ್ರೇಮ್ಗೆ ಅವರು 152 ದಿರಾಮ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 4000 ಸಮಥಿಂಗ್ ಇರುತ್ತೆ. ಸೊ ಇದು ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ನಾವು ದುಬೈ ಫ್ರೇಮಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ದುಬೈ ಫ್ರೇಮ್ನ ಎದುರುಗಡೆಗೆ ನಿಮಗೆ ಗಾರ್ಡನ್ ಇದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೋಬಹುದು ಮತ್ತು ಫೋಟೋಸ್ನ ಕ್ಲಿಕ್ ಮಾಡಬಹುದು. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.